ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯಾನ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀರಿ. ಪ್ಲೀಸ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸು, ಅದರ್ಸು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಬಂದು ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು, ಈಸಿಯಾಗಿ ಹೇಗೆ ಮಾಡ್ಕೊಬೇಕು, ಸಿಂಪಲಾಗಿ ಹೇಗೆ ಮಾಡ್ಕೊಬೇಕು ಮನೆಯಲ್ಲಿ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ, ಚಪಾತಿಗೆ, ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಒಂದು 2-3 ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು. ಪಲ್ಯ ಕೂಡ ಫಿನಿಶ್ ಆಗೋಗುತ್ತೆ, ಬೇಗ ಮಾಡ್ಕೊಬೋದು. ನನ್ನ ವಿಡಿಯೋ ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿ ಹೇಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ತೋರಿಸ್ತಾ ಇದ್ನೆಲ್ಲ ಕುಂಬಳಕಾಯಿ ಎತ್ಕೊಂಡು ನಾನು ಒಂದು ಚಿಕ್ಕದು ಒಂದು ಕುಂಬಳಕಾಯಿ ತೊಗೊಂಡಿದ್ದೀನಿ. ಅದನ್ನು ಈ ಥರ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪನೂ ಮಾಡ್ಕೊಬೋದು, ಸಣ್ಣನೂ ಮಾಡ್ಕೊಬೋದು. ಇಲ್ಲಿ ನಾನು ಬಂದು ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮುಂದೆ ಈ ಕುಂಬಳಕಾಯಿ ಪಲ್ಯ ಹೆಂಗೆ ಮಾಡ್ತಾನಂದರೆ, ಸ್ವಲ್ಪ ಜನ ಬೇಯಿಸ್ಬಿಟ್ಟು, ನೀರಲ್ಲಿ ಬೇಯಿಸ್ಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡ್ತಾರೆ. ಇಲ್ಲಿ ನಾನು ನೀರಲ್ಲಿ ಬೇಯಿಸ್ತಾ ಇಲ್ಲ, ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು. ಆ ಥರ ನಾನು ಇಲ್ಲಿ ಪಲ್ಯ ಮಾಡಿ ತೋರಿಸ್ತಾ ಇರೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀರಲ್ಲಿ ಬೇಯಿಸ್ಬಿಟ್ಟು ಮಾಡೋದೇ ಬೇರೆ ಟೇಸ್ಟ್ ಇರುತ್ತೆ, ಇದೇ ಬೇರೆ ಟೇಸ್ಟ್ ಇರುತ್ತೆ. ಇದು ಹಬೆಯಲ್ಲೇ ಬೇಯಬೇಕು, ಆ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಎಣ್ಣೆ ತೊಗೊಂಡು, ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ತೊಗೊಳ್ಳಿ. ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ನೋಡಿ, ಲಾಸ್ಟ್ ತನಕ ನೋಡಿದ್ರೆ ನಿಮಗೆ ಗೊತ್ತಾಗೋದು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ, ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಲಾಸ್ಟ್ ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು. ಸೊ ಅದಕ್ಕೆ ಲಾಸ್ಟ್ ತನಕ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಏನೇನು ಹಾಕ್ತೀನಿ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇವೆರಡೂ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ನೋಡಿ, ಇಲ್ಲಿ ನಾನು ಜಾಸ್ತಿ ರೋಸ್ಟ್ ಮಾಡ್ತಾಯಿಲ್ಲ, ಈರುಳ್ಳಿನ ಮೀಡಿಯಮ್ಮಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಜಾಸ್ತಿ ರೋಸ್ಟ್ ಮಾಡಿದ್ರೆ ಅದೇ ಬೇರೆ ಟೇಸ್ಟ್ ಇರುತ್ತೆ. ಆ ಥರ ಬೇಡ, ಇದೇ ಥರ ಮಾಡ್ಕೊಬೇಕು. ತುಂಬ ರೋಸ್ಟ್ ಮಾಡಬಾರ್ದು ಈರುಳ್ಳಿನ. ಕುಂಬಳಕಾಯಿ ಪಲ್ಯಕ್ಕೆ ಇದೇ ಥರ ಇರಬೇಕು, ಆವಾಗೇ ಟೇಸ್ಟ್ ಇರೋದು. ಮತ್ತು ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನೆಕ್ಸ್ಟ್ ಬಂದು ನಾವು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಕುಂಬಳಕಾಯಿ, ಅವಾಗ ಅದನ್ನು ನೀಟಾಗಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದನ್ನು ಇದ್ರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ಇದನ್ನು ನೋಡಿ, ಹಸಿಯಾಗಿ ಕಾಣಿಸ್ತಾ ಇದೆಯಾ ನಿಮಗೆ? ಹಸಿ ಕುಂಬಳಕಾಯಿ ಇದು. ನಾನಿಲ್ಲಿ ಬೇಯಿಸಿಲ್ಲ, ನೀರಲ್ಲಿ ಬೇಯಿಸಿಲ್ಲ, ನಾನು ಹಾಗೆ ಮಾಡ್ತಾ ಇರೋದು. ಬೇಯಿಸ್ಬಿಟ್ಟು ಮಾಡ್ತಾರೆ. ನಿಮಗೆ ಏನನ್ನ ಬೇಯಿಸ್ಬಿಟ್ಟು ಮಾಡೋದು ಹೇಗೆ ವಿಡಿಯೋ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಒಂದು ಸಲ ನಾನು. ಈ ಥರನೂ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು. ಪಲ್ಯ ಬಂದು ಇದನ್ನು ನಾವು ರೈಸ್ಗೆ, ಚಪಾತಿಗೆ, ರೋಟಿಗೆ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಹಾಗೇನೂ ತಿನ್ಬೋದು ನಾವು, ಹಂಗಿರುತ್ತೆ ಟೇಸ್ಟ್ ಮಾತ್ರ. ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಬಂದು ನಾನು ಹಬೆಯಲ್ಲೇ ಬೇಯಿಸ್ಕೊತೀನಿ. ಎಣ್ಣೆ ಮತ್ತು ಹಬೆ ಅಷ್ಟೇ. ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಕೊಬೇಕು. ಸಿಮ್ಮಲ್ಲಿ ಇಟ್ಕೊಂಡು ನೋಡಿ, ಎಲ್ಲ ಸೈಡ್ಗೆ ಹೋಗಿರೋದಲ್ಲಿ ಕುಂಬಳಕಾಯಿ ಎಲ್ಲ ಸೆಂಟ್ರಿಗೆ ತೊಗೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮತ್ತು ಸಿಮ್ಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕೆಳಗಡೆ ಸೀದೋಗುತ್ತೆ ಕುಂಬಳಕಾಯಿ. ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ, ಸಿಮ್ಮಲ್ಲಿ ಇಟ್ಕೊಂಡು ಅದಕ್ಕೆ ಗಾಳಿ ಏನು ಹೋಗ್ದಿರೋಂಗೆ ಒಂದು ಪ್ಲೇಟ್ ಟೈಟಾಗಿ ಮುಚ್ಚಿಬಿಡಿ. ಹಬೆಗೆ ಚೆನ್ನಾಗಿ ಬೇಯಬೇಕು ಕುಂಬಳಕಾಯಿ, ಆವಾಗೇ ಟೇಸ್ಟ್ ಇರೋದು. ಹಬೆ ನೀರು ಬಿಟ್ಕೊಳುತ್ತಲ್ಲ, ಅದಕ್ಕೆ ಅದು ಟೇಸ್ಟ್ ಇರುತ್ತೆ. ಹಂಗೆ ನೀವು ಟೈಟಾಗಿ ಮುಚ್ಚಬೇಕು. ಚಿಕ್ಕದಾಗಿ ಯಾವುದನ್ನ ಒಂದು ಪ್ಲೇಟ್ ಇಟ್ಕೊಂಡು, ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಒಂದು ಪ್ಲೇಟ್ ತೊಗೊಂಡು ಅದನ್ನು ಮುಚ್ಚಿಡಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಮತ್ತು ಪ್ಲೇಟ್ನ ತೆಗ್ದುಬಿಟ್ಟು ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ವ, ಇದೇ ಥರ ನೀವು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಪ್ಲೇಟ್ ಎತ್ತಿಬಿಟ್ಟು ನಾವು ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಸೀದೋಗ್ಬಿಡ್ತೈತೆ ಕೆಳಗಡೆ, ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ ಕುಂಬಳಕಾಯಿ ಪಲ್ಯ. ಸೊ ನೋಡಿ, ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ. ನಿಮಗೂ ಬೇಕು ಅಂದರೆ ಲಾಸ್ಟಲ್ಲೂ ಹಾಕ್ಕೊಬೋದು. ಇಲ್ಲಿ ನಾನು ಸೆಂಟ್ರಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ಕೊತ್ತಂಬರಿ ಸೊಪ್ಪು ಸೆಂಟ್ರಲ್ಲಿ ಹಾಕಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ತಿರಲ್ಲ, ಆವಾಗ ಅದಕ್ಕೆ ಫ್ಲೇವರೆಲ್ಲ ಇಟ್ಕೊಳುತ್ತೆ ಕುಂಬಳಕಾಯಿಗೆ, ಕೊತ್ತಂಬರಿ ಸೊಪ್ಪು ಫ್ಲೇವರು. ನೆಕ್ಸ್ಟು ಸ್ವಲ್ಪ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಂಡು, ಇಲ್ಲಿ ಧನಿಯಾ ಪೌಡ್ರ್ ಬಂದು ಫುಲ್ ಸ್ಪೂನು, 1 ಸ್ಪೂನ್ ತೊಗೊತಾ ಇದ್ದೀನಿ. ಇಲ್ಲಿ ನಾನು 2 ಟೈಮ್ ಹಾಕೋದ್ನಲ್ಲ, ಅದು ಫುಲ್ ಸ್ಪೂನ್ ನಾನು ಸ್ವಲ್ಪ ಹಾಕಿದ್ದೀನಿ. ನೀವು ಬೇಕು ಅಂದರೆ ನೀವು ನೋಡಿಕೊಂಡು ಕ್ವಾಂಟಿಟಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕಬಾರ್ದು, ಸುಮ್ಮನೆ ಒಂದು ಸ್ವಲ್ಪ ಟೇಸ್ಟ್ಗಷ್ಟೇ ಹಾಕ್ಬಿಟ್ಟು ಧನಿಯಾ ಪೌಡ್ರು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಾ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು ಮನೆಯಲ್ಲಿ ನೀವು. ಇದಕ್ಕೇನನ್ನ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀರಾ? ಇಲ್ಲ, ಕಡಿಮೆನೇ ಯೂಸ್ ಮಾಡಿರೋದು.
ಎಂಥವ್ರು ಬ್ಯಾಚುಲರ್ಸ್ ಸಹ ನಾವು ಕುಂಬಳಕಾಯಿ ತಿನ್ನಬೇಕು ಅಂತ ಆಸೆ ಇರುತ್ತೆ ಅಂಥವ್ರು ಸಹ ಈ ಥರ ನೋಡಿಕೊಂಡು ಈ ವಿಡಿಯೋ ನೋಡಿಕೊಂಡು ಪಲ್ಯ ಮಾಡಿಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಕ್ಕಳು ಕೂಡ ಮಾಡ್ಕೊಂಬಿಡ್ಬೋದು. ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದನ್ನು ನಾನು ವಿಡಿಯೋ ನೋಡಿಕೊಂಡು ಕುಂಬಳಕಾಯಿ ಪಲ್ಯ ಮಾಡ್ಕೊಬೋದು. ಅಷ್ಟು ಸಿಂಪಲಾಗಿ ತೋರಿಸಿದ್ದೀನಿ ನಾನು. ಇನ್ನು ಬೇರೆ ಥರನೇ ಬೇರೆ ಬೇರೆ ಐಟಮ್ ಎಲ್ಲ ಹಾಕಿ ಮಾಡ್ತೀರಿ, ಅದೇ ಬೇರೆ ಥರ ಇರುತ್ತೆ. ಆ ವಿಡಿಯೋನು ಬೇಕು ಅಂದರೆ ಯಾವಾಗಲಾದರೂ ಮಾಡಿ ತೋರಿಸ್ತೀನಿ. ಸೊ ಇವಾಗ ಮಾತ್ರ ಇದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆದಷ್ಟು ನಾನು ಹಾಕೋ ವೀಡಿಯೋಸ್ ಎಲ್ಲನೂ ಕುಕ್ಕಿಂಗ್ ವೀಡಿಯೋಸ್ ಎಲ್ಲನೂ ಸಿಂಪಲಾಗಿ ಮಾಡೋ ಥರನೇ ತೋರಿಸ್ತೀನಿ. ಜಾಸ್ತಿ ಕಷ್ಟ ತಗೊಂಡು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಮಾಡೋ ಥರ ನಾನು ತೋರಿಸೋದಿಲ್ಲ. ಸಿಂಪಲ್ಲಾಗಿ ಹೇಗೆ ಮಾಡ್ಕೊಬೇಕು ಏನು ಅನ್ನೋದೇ ನಾನು ತೋರಿಸೋದು ಕುಕ್ಕಿಂಗ್ ಎಲ್ಲನೂ. ಸೊ ನೀವು ನನಗೆ ಸಪೋರ್ಟ್ ಯಾವಾಗೂ ನನಗೆ ಮಾಡಬೇಕು. ನನ್ನ ವೀಡಿಯೋಸ್ ಎಲ್ಲ ಸ್ಕಿಪ್ ಮಾಡ್ದಿರಾ ಲಾಸ್ಟ್ ತನಕ ನೋಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯಾ? ಇಷ್ಟ ಆಗಿರುತ್ತೆ ಬಿಡಿ. ನಿಮಗೆ ನಾನು ಮಾಡೋ ವೀಡಿಯೋಸ್ ಎಲ್ಲ ನಾನು ನೋಡೋರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಷ್ಟ ಆಗೇ ಆಗುತ್ತೆ ಬಿಡಿ ನನ್ನ ವೀಡಿಯೋಸ್ ಎಲ್ಲನೂ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.